ಹಲೋ ಎಲ್ಲರಿಗೂ ನಮಸ್ಕಾರ. ಸಂಡೇ ದಿನದ ಲಾಗ್ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸಂಡೇ ದಿನ ತುಳಸಿ ಮದುವೆ ಇರೋ ಕಾರಣ ನಾವಿಲ್ಲಿ ಈವ್ನಿಂಗಿಂತಲೇ ಪ್ರಿಪ್ರೇಷನ್ ಮಾಡ್ಕೋತಿದ್ದೇವೆ. ಯಾಕಂದರೆ ಸಾಯಂಕಾಲ ಸ್ವಲ್ಪ ಪೂಜೆ ಬೇಗನೆ ಮಾಡಬೇಕಾಗಿತ್ತು. ನಮ್ಮ ಮನೆಯವರು ಬೇರೆ ಕಡೆ ಊರಿಗೆ ಹೋಗಬೇಕಾಗಿತ್ತು. ಆದ ಕಾರಣ ನಾನು ಸ್ವಲ್ಪ ಬೇಗನೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ 4 ಗಂಟೆಗೆಲ್ಲ. ಈ ಸಲ ತುಳಸಿ ಪೂಜೆನ ನಾನು ಹೊರಗಡೆ ಮಾಡ್ತಿಲ್ಲ, ಮನೆಯೊಳಗೆ ಮಾಡ್ಬೇಕಂತ ಅಂದ್ಕೊಂಡು ಮನೆಯಲ್ಲಿರೋ ವಸ್ತುಗಳನ್ನೇ ತೊಗೊಂಡು ಒಂದು ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೋತಿದ್ದೀವಿ. ಇಲ್ಲಿ ಅಮ್ಮ ಹಬ್ಬಕ್ಕೆ ಕೊಟ್ಟಿರೋ ಸೀರೆ ಇತ್ತು, ಅದನ್ನೇ ನಾನು ಇಲ್ಲಿ ತುಳಸಿ ಗುಡಿಸ್ತಿದ್ದೀನಿ. ನಮ್ಮದು ತುಳಸಿ ಪಾಟ್ ತುಂಬ ಚಿಕ್ಕದಿರೋ ಕಾರಣ ಸೀರೆ ಅಷ್ಟೊಂದು ನೀಟಾಗಿ ಬಂದಿರಲಿಲ್ಲ. ಪಾಟ್ ಚಿಕ್ಕದಿದೆ ಅಂತ ಅಂದ್ಕೊಂಡು ನಾನಿಲ್ಲಿ ಪಲ್ಲು ಕೂಡ ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೆ, ಅದು ಇನ್ನೂ ಚಿಕ್ಕದಾಗಿಬಿಟ್ಟಿತ್ತು. ಹೀಗಾಗಿ ಸೀರೆ ಅಷ್ಟು ನೀಟಾಗಿ ಕಾಣ್ತಿರ್ಲಿಲ್ಲ. ಆದರೂ ಅದರಲ್ಲೇ ಅಡ್ಜಸ್ಟ್ ಮಾಡಿದೆ. ಮೊದಲಿನ ಥರ ಎಲ್ಲ ನೀಟಾಗಿ ಉಡಿಸೋ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಸೀರೆನ ಸ್ವಲ್ಪ ನೀಟಾಗಿ ಕಾಣುವ ಹಾಗೆ ಮಾಡಿದೆ. ತುಳಸಿ ಮದುವೆಯಲ್ಲಿ ನೆಲ್ಲಿಕಾಯಿ ಅಥವಾ ಹುಣಸೆ ಹಣ್ಣನ್ನು ಇಡ್ತಾರೆ. ಅದು ವಿಷ್ಣುವಿನ ಸ್ವರೂಪ ಅಂತ ಹೇಳಿ. ನಾನಿರೋ ಊರಲ್ಲಿ ಅದ್ಯಾವುದು ನನಗೆ ಸಿಕ್ಕಿರಲಿಲ್ಲ. ಹೀಗಾಗಿ ನಮ್ಮ ಮನೇಲಿರೋ ಕೃಷ್ಣನ ಮೂರ್ತಿನೇ ನಾನು ಇಟ್ಟು ಇಲ್ಲಿ ಪೂಜೆ ಮಾಡ್ತಿದ್ದೀನಿ. ಪ್ರತಿ ವರ್ಷವೂ ನಾನು ಕೃಷ್ಣನ ಮೂರ್ತಿನೇ ಇಡೋದು. ಇಲ್ಲಿ ನೈವೇದ್ಯಕ್ಕೋಸ್ಕರ ನಾನು ಹುಗ್ಗಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಹುಗ್ಗಿ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಹುಗ್ಗಿ ಗೋಧಿಯನ್ನು ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋತಿದ್ದೀನಿ. ಇದು ಆಪ್ಷನಲ್, ರುಬ್ಕೋಬೋದು, ಇಲ್ಲಾಂದರೆ ಹಾಗೆ ಕುದಿಸ್ಕೋಬೋದು. ಮಿಕ್ಸಿಗೆ ಹಾಕೋದ್ರಿಂದ ಬೇಗ ಕುದಿಯುತ್ತೆ ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಹುಗ್ಗಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ತಿದ್ದೀನಿ. ಇದನ್ನ ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಹಾಕೋತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 5ರಿಂದ 6 ವಿಸಿಲ್ ಕುಗ್ಸ್ಕೊತೀನಿ. ಕುದಿಯೋಷ್ಟರಲ್ಲಿ ನಾನು ನೈವೇದ್ಯಕ್ಕೆ ಇಲ್ಲಿ ಕಾಳು ಉಸ್ಲಿ ಕೂಡ ಮಾಡ್ಕೋತಿದ್ದೀನಿ. ಅದನ್ನ ರೆಸಿಪಿಗೆ ಏನು ಸೂಟ್ ಮಾಡಲಿಲ್ಲ, ಯಾಕಂದರೆ ಎಲ್ಲರೂ ಮಾಡೋ ಥರನೇ ಸೇಮ್ ನಾನು ಮಾಡೋದು. ಒಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ತೀನಿ ನಾನು ಅಷ್ಟೇ. ಹಾಗಾಗಿ ಅದು ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಇಲ್ಲಿ ಕಡಲೆಕಾಳು ಉಸ್ಲಿ ಕೂಡ ರೆಡಿಯಾಗಿತ್ತು, ಅದನ್ನು ಒಂದು ಸೈಡ್ ಎತ್ತಿಟ್ಕೊತಿದ್ದೀನಿ ನಾನು. ಅಷ್ಟರಲ್ಲಿ ಹುಗ್ಗಿ ಕೂಡ ಕುದ್ದಿತ್ತು. ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಇಲ್ಲಿ ಹುಗ್ಗಿ ಗೋಧಿನ ಅಳತೆಯಲ್ಲಿ ತೊಗೊಂಡಿದ್ನು, ಅದೇ ಅಳತೆಯಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಸ್ವೀಟ್ ಹಾಕೋಬೋದು. 2 ಸಮ ಪ್ರಮಾಣದಲ್ಲಿದ್ದರೆ ನಂಗೆ ಅಷ್ಟೇ ಸಾಕು, ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾವು. ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಮತ್ತೆ ಉಪ್ಪು ಸ್ವಲ್ಪ ಹಾಕಬೇಕು, ಯಾಕಂದರೆ ಬೆಲ್ಲ ಹಾಕಿರೋ ಕಾರಣ. ನೀವು ಇಲ್ಲಿ ನೋಡ್ತಿರ್ಬೋದು ಹುಗ್ಗಿ ತುಂಬ ಚೆನ್ನಾಗಿ ಕುದೀತಿದೆ. ಕುದಿಯುತ್ತಿರೋ ಹುಗ್ಗಿಗೆ ನಾನಿಲ್ಲಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ಇಲ್ಲಿ ಹಸಿ ಶೇಂಗಾ ಕೂಡ ಹಾಕ್ತಿದ್ದೀನಿ, ಯಾಕೆಂದರೆ ಅದು ಹುಗ್ಗಿ ತಿನ್ನುವಾಗ ಬಾಯಲ್ಲಿ ಶೇಂಗಾ ಬಂದರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದಕ್ಕೆ ನಾನು ಒಣ ಶುಂಠಿ ಮತ್ತು ಏಲಕ್ಕಿನ ಕುಟ್ಟಿ ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಹುಗ್ಗಿನ ಸ್ವಲ್ಪ ಆರೋಕ್ಕೆ ಹಾಗೆ ಬಿಡ್ತಿದ್ದೀನಿ. ಹುಗ್ಗಿ ಆರಿದ ಮೇಲೆ ನಾನಿಲ್ಲಿ ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಿದ್ದೀನಿ. ಇರುವಾಗೆ ಹಾಲು ಮಿಕ್ಸ್ ಮಾಡಿದರೆ ಹಾಲು ಒಡೆದು ಹೋಗುತ್ತೆ. ಹಾಗಾಗಿ ನಾನು ಆರಿದ ಮೇಲೆ ಹಾಲು ಮಿಕ್ಸ್ ಮಾಡ್ತೀನಿ. ಇದು ನಾನು ಮಾಡೋ ಹಾಲುಗ್ಗಿ, ಯಾವಾಗಲೂ ಹೀಗೆ ಮಾಡೋದು. ಹಾಲು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟು ಮಾಡಿಬಿಟ್ರೆ ಆಯಿತು, ನಮ್ಮ ಉತ್ತರ ಕರ್ನಾಟಕದ ಹುಗ್ಗಿ ರೆಡಿ ಆಗುತ್ತೆ ನೋಡಿರಿ. ನೈವೇದ್ಯ ಎಲ್ಲ ರೆಡಿ ಆದಮೇಲೆ ನಾವು ಕೂಡ ಇಲ್ಲಿ ಪೂಜೆಗೆ ರೆಡಿಯಾಗಿ ಬಂದೆವು. ನಾವು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 6:30 ಆಗಿತ್ತು. ಇಲ್ಲಿ ನಮ್ಮ ಮನೆಯವರು ಮಂಗಳಾರತಿ ಮಾಡ್ತಿದ್ದಾರೆ. ಪೂಜೆ ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ, ಹೀಗಾಗಿ ವಿಡಿಯೋ ಅಷ್ಟು ಸರಿಯಾಗಿ ಬರಲಿಲ್ಲ. ಜಾಸ್ತಿ ಪೂಜೆ ವಿಡಿಯೋಗಳನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ತುಳಸಿ ಪೂಜೆ ಯಾವಾಗಲೂ ಸಾಯಂಕಾಲನೇ ಮಾಡಬೇಕು, ಹೀಗಾಗಿ ನಾವು ಕೂಡ ಸಾಯಂಕಾಲನೇ ಸ್ಟಾರ್ಟ್ ಮಾಡಿದ್ದು. ಆರತಿ ಮಂಗಳಾರತಿನೆಲ್ಲ ಮಾಡಿ ಆದಮೇಲೆ ಬಂದಿರೋ ಮುತ್ತೈದೆಯರಿಗೆ ಉಡಿ ತುಂಬಿ ಕಳಿಸಿದ್ದೆವು. ವಿಡಿಯೋ ಮಾಡೋ ಯಾರು ಇಲ್ಲದೇ ಇರೋ ಕಾರಣ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ನಮ್ಮ ಮನೆಯ ತುಳಸಿ ಪೂಜೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.